ಸ್ವಾಮಿ ಇವತ್ತು ಇದ್ರನ್ನಂತೂ ನೀವು ಅದು ಏನು CBI ಕೊಡ್ತಾರೋ ಏನು ಬೇರೆ ತನಿಖೆ ಕೊಡ್ತಾರೋ ಸಿಟ್ಟಿಂಗ್ ಜಡ್ಜ್ ಕೊಡ್ತಾರೋ ಕೊಡ್ಲಿ, ಅಂದ್ರೆ ನೀವು ಅಂತ್ಯ ಸಂಸ್ಕಾರ ಹೆಂಗ್ ಮಾಡ್ಬೇಕಾಯ್ತು ಅವ್ರದ್ದು? ನಾನು ಕೇಳ್ತೀನಿ, ಒಬ್ಬ ಮನುಷ್ಯದು ಅಂತ್ಯ ಸಂಸ್ಕಾರ, ರಾಜಶೇಖರ್ ರೆಡ್ಡಿ ಅವ್ರದ್ದು ಅಂತ್ಯ ಸಂಸ್ಕಾರ ಹೆಂಗ್ ಮಾಡಬೇಕು? ಇವತ್ತು ಅಂತ್ಯ ಸಂಸ್ಕಾರ ನಾವು ನೋಡಿದಂತ ಟೈಮಲ್ಲಿ ನಾವು ಅವರು ಏನು ಇವತ್ತು ಆಚಾರಗಳು ಇರ್ತಾವರೋ ವಿಚಾರಗಳು ಇರ್ತಾರೋ ಆಕಸ್ಮಿಕವಾಗಿ ಮಣ್ಣಲ್ಲಿ ಹಾಕಿ ಉಣಿಕಬೇಕು, ಇಲ್ಲದ ಮಣ್ಣಾಕಿ ಅವ್ರನ್ನ ದಾನ ಮಾಡ್ಬೇಕಂದ್ರೆ ಆ ರೀತಿ ಅಂತ್ಯ ಸಂಸ್ಕಾರ ಒಂದು ಕಡೆ ಇಲ್ಲ ಆದ್ರೆ ಸುಟ್ಟು ಹಾಕುವಂತ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ಬೇಕಾದ್ರೆ. ಆದ್ರೆ ಇವತ್ತು ನಾನು ಕೇಳ್ತೀನಿ ಅವ್ರಿಗೆ, ನನ್ನ ಹತ್ರ ವಿಡಿಯೋ ಇದಾವ, ಬೇಕಾದ್ರೆ ನಾನು ಅಂತ್ಯ ಸಂಸ್ಕಾರ ಮಾಡುವಂತ ಟೈಮಲ್ಲಿ ಎಲ್ಲ ಕೂಡ ವಿಡಿಯೋ ಇದಾವ. ಈ ಅಂತ್ಯ ಸಂಸ್ಕಾರ ಮಾಡುವಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ನಾನು ನೋಡಿಸ್ತೀನಿ. ಅವ್ರ ತಂದೆಯವ್ರದ್ದು ನೋಡ್ರಿ, ಅವ್ರ ತಂದೆಯವ್ರ ಹೆಸರು ಬಂದು ರಾಜಶೇಖರ್ ರೆಡ್ಡಿ ತಂದೆ ಬಂದು ಸುರೇಂದ್ರ ರೆಡ್ಡಿ ನೋಡ್ರಿ. ಅವರು ಫಸ್ಟ್ ಕುಣಿ ತೆಗಿತಾರ, ರಾಜಶೇಖರ್ ಅವ್ರನ್ನ ಅವ್ರು ಕುಣಿ ತೆಗಿತಾರ. ಅಣ್ಣ ನಾನು ಎಲ್ಲರೂ ಕಳ್ಸಿ ನಾನು ಅಣ್ಣ ಇದು ನೋಡು, ಕುಣಿ ತೋಡ್ತಾರಣ್ಣ, ಫಸ್ಟ್ ಕುಣಿ ತೋಡ್ತಾರ. ಅವ್ರ ಸಂಪ್ರದಾಯ ಪ್ರಕಾರ ಮಣ್ಣಲ್ಲಿ ಉಣಿಕ್ಬೇಕು, ರೈಟ್? ಮಣ್ಣಲ್ಲಿ ಉಣಿಕ್ಬೇಕು. ಈ ಮಣ್ಣಲ್ಲಿ ಉಣಿಕ್ಬೇಕಂದ್ರೆ ರಾಮ್ಲು ಅವರು ಮಣ್ಣಲ್ಲಿ ಅವ್ರು ಹೆಂಗ್ ಉಣಿಕ್ತಾರೋ ಇಲ್ಲ ಅಂತೇಳಿ ನನ್ನ ಪ್ರಶ್ನೆ ಕೇಳಿದಂತ ಟೈಮಲ್ಲಿ ಅವ್ರ ತಂದೆಯವರಾದಂತ ಸುರೇಂದ್ರ ರೆಡ್ಡಿ ಅವರು, ಅವ್ರ ತಂದೆಯವರು ಸಮಾಧಿ ನೋಡ್ರಿ, ಅವ್ರ ತಂದೆಯವ್ರದ್ದು ಅಂತ್ಯ ಸಂಸ್ಕಾರವನ್ನು ಅವ್ರ ತಂದೆಯವರು ತೀರ್ಕೊಂಡೋದಂತ ಟೈಮಲ್ಲಿ, ಅವ್ರ ತಂದೆಯವ್ರು ತೀರ್ಕೊಂಡೋದಂತ ಡೇಟ್ ಇಲ್ಲ, ಡೇಟ್ ಕೂಡ ಇದೆ ಬೇಕಾದ್ರೆ. ಅವ್ರ ತಂದೆಯವ್ರು ಡೆತ್ ಆದಂತ ಟೈಮಲ್ಲಿ ಅವ್ರ ತಂದೆಯವ್ರನ್ನ ಉಣಿಕ್ಯಾರ, ಅವ್ರ ತಂದೆಯವ್ರನ್ನ ಉಣಿಕ್ಯಾರ ನೋಡಿ, ಇದ್ರಲ್ಲಿ ಐತೆ ಅವ್ರ ತಂದೆಯವ್ರನ್ನ ಉಣಿಕ್ಕಿರೋದು. ಅವ್ರ ತಂದೆಯವ್ರನ್ನ ಉಣಿಕ್ಯಾರ ನೋಡ್ರಿ, ಇಲ್ಲಿ ಕುಣಿ ತೆಗೆದಿದ್ದು ಕುಣಿ ಮುಚ್ಚಿದ್ದು ಫ್ರೆಶ್ ಕುಣಿ ನೋಡ್ರಿ. ಆಮೇಲೆ ಅವ್ರ ತಂದೆಯವ್ರನ್ನ ಉಣಿಕ್ಯಾರ. ಅವ್ರ ತಂದೆಯವ್ರು ಉಣಿಕಿನ ನಂತರ ಇದು ಕುಣಿ ಕೂಡ ವಿಡಿಯೋ ನೋಡಿಸ್ಬಿಡ್ತೀನಿ ನೋಡ್ರಿ, ಕುಣಿ ತೆಗೆದಿದ್ದು ಕುಣಿ ಮುಚ್ಚಿದ್ದು ಎಲ್ಲ ಕೂಡ ವಿಡಿಯೋ ನೋಡಿಸ್ತಾ ಇದ್ದೀನಿ ನೋಡ್ರಿ, ಇದನ್ನ ನೋಡ್ಕೊಡ್ರಿ. ಇಲ್ಲ ರೀ, ಅಲ್ಲಿ ನಮ್ಮ ಹರಿಶ್ಚಂದ್ರ ಘಾಟ್ ರೀ, ಎಲ್ಲಿ ನಮ್ಗೆ ರೂಪನಗುಡಿ ರಸ್ತೆದಲ್ಲಿ ಹರಿಶ್ಚಂದ್ರ ಘಾಟ್ ಇದೆ ರೀ, ಆಂಧ್ರಲ್ ರೋಡ್ ಅಲ್ಲಿ ಹರಿಶ್ಚಂದ್ರ ಅಲ್ಲ, ಇಲ್ಲ ರೂಪನಗುಡಿ ರೋಡ್ ರೀ, ಆಂಧ್ರಲ್ ರೋಡ್ ಅಲ್ಲ, ಆಂಧ್ರಲ್ ರೋಡ್ ಬೇರೆ, ರೂಪನಗುಡಿ ರೋಡ್ ಬೇರೆ. ಈ ರೂಪನಗುಡಿ ರೋಡಲ್ಲಿ ಇದು ವರ್ಬಸಪ್ಪ ಗುಡಿ ಹತ್ರ ನಮ್ದು ಇದಿದೆ, ಘಾಟ್ ಇದೆ, ಸ್ಮಶಾನ ಘಾಟ್ ಇದೆ. ಆ ಸ್ಮಶಾನ ಘಾಟದಲ್ಲಿ ಒಂದು ಎಲೆಕ್ಟ್ರಾನಿಕಲ್ಲಿ ಸುಡ್ತಾರ, ಒಂದು ಮಣ್ಣಿನಲ್ಲಿ ಉಣಿಕ್ತಾರ. ಮಣ್ಣಿನಲ್ಲಿ ಹೊಸ ಕುಣಿ ತೆಗೆದಂತ ಟೈಮಲ್ಲಿ ನೋಡ್ರಿ, ಹೊಸ ಕುಣಿ ತೆಗೆದಂತ ಟೈಮಲ್ಲಿ ಅವ್ರ ತಂದೆಯವ್ರು ನೋಡ್ರಿ, ಅವ್ರ ತಂದೆಯವರು ಯಾರು ಸುರೇಂದ್ರ ರೆಡ್ಡಿ ಅವ್ರು ನೋಡ್ರಿ, ಅವ್ರ ಸುರೇಂದ್ರ ರೆಡ್ಡಿ ಅವ್ರ ತಂದೆಯವರು ಇದಪ್ಪ ಕ್ಲಿಕ್ ಮಾಡಿನಪ್ಪ. ಅವ್ರ ತಂದೆಯವರು ಸುರೇಂದ್ರ ರೆಡ್ಡಿ ಅವರು, ಸುರೇಂದ್ರ ರೆಡ್ಡಿ ಅವ್ರದ್ದು ಅವ್ರ ತಂದೆಯವರು ತೀರ್ಕೊಂಡದಂತ ಟೈಮಲ್ಲಿ ಅವ್ರು ಉಣಿಕ್ಕಿ ಅಲ್ಲಿ ಕಲ್ಲುಗುಡಿ ಇಟ್ಟು ಸುರೇಂದ್ರ ರೆಡ್ಡಿ ಎಷ್ಟು ಜನನ ಮರಣ ಎರಡು ಬರ್ದಾರ, ಬೇಕಾದ್ರೆ ನೀವು ಬರೇಲ್ ಗ್ರೌಂಡ್ ಅಲ್ಲಿ ನೋಡ್ಕೊಂಡ್ ಬರ್ಬೋದು. ಅವ್ರ ತಂದೆಯ ಪ್ರಕಾರ ಅವ್ರ ಹೆಣ್ಮಕ್ಳು ಅವ್ರ ತಾಯಂದ್ರೆಲ್ಲರೂ ಕೂಡ ಗೋಳ ಹಾಕೊಂತಾರ, ಏನಂದೇಳಿ ನಮ್ಮ ತಂದೆಯವ್ರನ್ನ ಉಣಿಕಿದ್ವಿ, ನಾವು ಉಣಿಕ್ತೀವಿ ಅಂದ್ರಿಗಿನ ಇದೇ ರವಿಕುಮಾರ್ ಏನು ಅಡಿಷನಲ್ SP ಸಾಬ್ರು ಇದಾರೋ ಅವ್ರಿಗೆ ಬೆದರ್ಸಿ ಸುಟ್ಟು ಬಿಟ್ಟಾರ. ಏನ್ ಸಿಗಬಾರ್ದು ಅಂತೇಳಿ ನಾನು ಹೇಳ್ತೀನಿ. ಅವರಲ್ಲಿ ಕೇವಲ ಒಂದೇ ಬುಲೆಟ್ ಇಟ್ಟಿತ್ತ, ಇನ್ನು ಬಹಳಷ್ಟು ಬುಲೆಟ್ಗಳು ಅವ್ರ ದೇಹದಲ್ಲಿ ಹೋಗಿದಾವ. 5 ಬುಲೆಟ್ ಹೋಗಿದೆ ಅನ್ನೋದು ಲೆಕ್ಕ ಅಷ್ಟೇ. ಸುಟ್ಟು ಬಿಡಕ್ಕಂತ ಏನು ಅವ್ರ ತಂದೆಯವರೆಲ್ಲ ಕೂಡ ಅವ್ರ ಅಪ್ಪಂದರೆಲ್ಲ ಕೂಡ ಅವ್ರ ಕುಟುಂಬದ ಹೆಸರೆಲ್ಲ ಕೂಡ ಕೇಳ್ಕೊಂಡ್ರಂತ್ರಿ ಪಾಪ. ಅವ್ರ ತಂದೆಯವ್ರನ್ನ ಆ ಭೂಮಿಯಲ್ಲಿಟ್ಟು ದಾನ ಮಾಡ್ತಾರ. ಈ ಹುಡುಗನ ಪೊಲೀಸರು ರವಿಕುಮಾರ್ ಅವರು ಹೇಳಿ ಬೆದರಿಸಿ, ಇಲ್ಲ ನನ್ನ ನೀವು ಸುಳ್ಳೇಬೇಕಂದೇಳಿ ಸುಡ್ಸ್ಯಾರ. ನಮ್ ಪ್ರಕಾರ ನಾವು ಸತ್ರೆ ಮಣ್ಣಲ್ಲಿ ಉಣಿಕ್ತಾರ, ಕೆಲವು ಮಂದಿ ಸತ್ರೆ ಅವರು ಸುಟ್ಟಾಕ್ತಾರ. ಇವ್ರ ಸಂಪ್ರದಾಯ ಪ್ರಕಾರ, ಇವ್ರ ರೆಡ್ಡಿ ಸಂಪ್ರದಾಯ ಪ್ರಕಾರ, ಇವರು ಪಾಟ್ನಾಕ್ ರೆಡ್ಡಿ ಏನೋ ರೆಡ್ಡಿಸ್ ಇದಾರ್ರಿ, ಆ ರೆಡ್ಡಿಸ್ ಪ್ರಕಾರ ಅವರು ಸುಡಲ್ಲ, ಅವ್ರ ಭೂಮಿಯಲ್ಲಿ ಉಣಿಕ್ಕಿದೆ. ಅವ್ರ ಭೂಮಿಯಲ್ಲಿ ಉಣಿಕ್ತೆ, ಅವ್ರ ತಂದೆಯವರ ಭೂಮಿಯಲ್ಲಿ ಉಣಿಕ್ಕಿದ ರಾಜಶೇಖರ್ ಅವ್ರನ್ನ ಸುಟ್ಟಾಕ್ಯಾರ. ಪೊಲೀಸ್ ಫೋರ್ಸ್ ಇಂದ ಅವ್ರಿಗೆ ಏನಂದ್ರೆ ಧಮಕಿ, ನೋಡ್ರಿ ಇದೆಲ್ಲ ಆದ್ರೆ ಸರಿ ಇರಲ್ಲ, ಅವ್ರು ನಾಳೆ ನಾಡ್ದ ಏನಾಗುತ್ತೆ ಅನ್ನಂತದ್ದು ಅವ್ರ ತಂದೆ ತಾಯಿಯವರೇ ಬಂದು ಅವ್ರ ತಾಯಿಯವರು ಅವ್ರ ಕುಟುಂಬ ಬಂದು ಹೇಳಿಕೆ ಕೊಡ್ತದ, ಅದ್ರಲ್ಲ. ಇಷ್ಟೊಂದು ಬೇಕಿತ್ತ ತಮ್ಗೆಲ್ಲರಿಗೂ ಕೂಡ? ಯಾವ ಕಾರಣಕ್ಕಂದ್ರೆ ಮುಚ್ಚಾಕಬೇಕಂದ್ರೆ ಅಂದ್ರೆ ರಿಎಕ್ಸಾಮಿನ್ ಅಂದ್ರೆ ಕೇವಲ ಒಂದೇ ಬುಲೆಟ್ ಹೋಗಿಲ್ಲ ಅಣ್ಣ, ಒಂದೇ ಬುಲೆಟ್ ಹೋಗಿರ್ಲಿಲ್ಲ, ಸಾಕಷ್ಟು ಬುಲೆಟ್ಗಳು ಹೋಗಿದವ್ರು ದೇಹದಲ್ಲಿ.
ನಾವು ಬಹಳಷ್ಟು ಮಂದಿನ ನೋಡಿದೀವಲ್ರಿ, ಬಹಳಷ್ಟು ಮಂದಿನ ನಾನು ಬಹಳ ಉದಾಹರಣೆಗಳು ಕೊಡಬಲ್ಲೆ. ಬಹಳಷ್ಟು ಮಂದಿನ ಅವ್ರು ಏನೇನ ಆಕಸ್ಮಿಕವಾಗಿ ಒಂದು 10 ವರ್ಷಗಳಾದಂತ 20 ವರ್ಷಗಳಿಂದ ಅಬ್ಜೆಕ್ಷನ್ ಆದ್ರೆ ಪುನಃ ಬಾಡಿಯನ್ನು ತೆಗೆದು ರೀಪೋಸ್ಟ್ ಮಾರ್ಟಮ್ ಮಾಡ್ತಾರ. ಈಗ ಹಂಗಂದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ಒಂದೇ ಅಂದ್ರೆ ನಾನು ವೈದ್ಯರು ಕೂಡ ಅಲ್ಲ ವೈದ್ಯರು ಶಾಮೀಲಾಗಿರ್ಬೋದು, ಇನ್ನೊಬ್ರು ರಾಜಕಾರಣಿಗಳು ಶಾಮೀಲಾಗಿರ್ಬೋದು, ಯಾಕೆ ಸುಟ್ರನ್ನಂತ ಪ್ರಶ್ನೆ ನನಗೂ. ಇವಾಗ ಸುಟ್ಟಾಕಬೇಕಂದ್ರೆ ನಿಮ್ಮಲ್ಲಿ ತಪ್ಪಿರ್ಬೇಕಲ್ಲ ಅಂತ ಹೇಳ್ತೀನಿ. ಅವ್ರ ತಾಯಿಯಂದರು ಕೂಡ ಅವ್ರು ಕೂಡ ನೋವಲ್ಲಿದಾರ. ಇವತ್ತೇನನ್ನ ನೀವು ಏನೋ ಅವ್ರಿಗೇನನ್ನ ಹಣ ಕೊಟ್ಟು ಸಮಾಧಾನ ಮಾಡ್ಬೋದು. ಅವರು ಇವತ್ತು ನಿಮ್ಮ ಹತ್ರ ಹಣ ಇದೆ, ಅಧಿಕಾರ ಇದೆ, ಎಲ್ಲ ಇದ್ದಂತ ಟೈಮ್ ಸಮಾಧಾನ ಮಾಡಿ. ಇವತ್ತು ಸತ್ಯ ಅನ್ನೋದು ಇವತ್ತಿಲ್ಲಿ ನಾಳೆ ಹೊರಗಡೆ ಬಂದೇ ಬರುತ್ತೆ. ಯಾಕಂದ್ರೆ ಇವತ್ತಿದ್ದಂತ ಪರಿಸ್ಥಿತಿಯಲ್ಲಿ ಅವನು ಸುಡಬೇಕಾದಂತ ಪರಿಸ್ಥಿತಿ ಏನು ಬಂತು. ಅವ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ. ರವಿಕುಮಾರ್ ಒತ್ತಾಯವನ್ನು ಮಾಡಿದ್ರು, ಅಡಿಷನಲ್ SP ಸಾಬ್ರು ನಮಗೆ ಫೋರ್ಸ್ ಮಾಡಿದ್ರು. ಅಲ್ಲ, ಯಾರು ನನಗಿದ್ದಂತ ಸೋರ್ಸು, ನಾನು ಸಮಯ ಬಂದಂತ ಟೈಮಲ್ಲಿ ನಿಮಗೆ ದಾಖಲಾತಿ ಮೂಲಕ ತೋರಿಸ್ತೀನಿ. ರಾಮ್ಲೋರು ಮಾತಾಡ್ತಾ ಇದ್ದನ್ನು ಕೇವಲ ವೇಗವಾಗಿ ನನ್ನ ಸೋರ್ಸ್ ಏನಿದೆನೋ, ನನ್ನ ಸೋರ್ಸ್ ಇಸ್ ವೆರಿ ಸ್ಟ್ರಾಂಗ್. ನನ್ನ ಸೋರ್ಸ್ ಅಲ್ಲಿ ಯಾವತ್ತು ಫೇಲ್ ಆಗಲ್ಲ. ನನ್ನ ಸೋರ್ಸ್ ಕೇಳಕ್ಕೆ ಯಾರಿಗೆ ಪ್ರಶ್ನೆ ಇಲ್ಲ. ನನಗೆ ಎಲ್ಲಿಂದ ಬಂತು, ಏನು ಬಂತು ಅದೆಲ್ಲ ಕೂಡ ಯಾರು ಕೇಳೋ ಪ್ರಶ್ನೆ ಇಲ್ಲ. ನನ್ನ ಸೋರ್ಸ್ ಏನಿದೆ ಅದ್ರ ಪಕ್ಕಾ ಸೋರ್ಸ್ ಇದೆ ನನಗೆ. ಉನ್ನತ ಅಧಿಕಾರಿಗಳಿಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅಲ್ಲ, ಖಂಡಿತವಾಗಿ ಅದ್ರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ಇದೆಲ್ಲ ನೋಡಿದಂತ ಟೈಮಲ್ಲಿ ಅವ್ರು ಸುಡ್ಬೇಕು ಯಾಕೆ ಬಂತು. ನಾನು ಹೇಳ್ತೀನಿ, ಇವತ್ತು ಅವ್ರು ಗುಂಡೆ ಹಾರಿಸಿಲ್ಲ ಜನಾರ್ದನ್ ರೆಡ್ಡಿ ಅವ್ರಿಗೆ ಅಂತ ಹೇಳ್ತಾರಲ್ಲ, ನಾನು ಹೇಳ್ತೀನಿ 100 ಗುಂಡ ಹಾರಿಸಿದಂತ ಟೈಮಲ್ಲಿ ಆ ಹುಡುಗನ ಬಾಡಿ ದೇಹದಲ್ಲಿ ಒಂದೇ ಗುಂಡು ಹೋಗಿಲ್ಲ, ಸಾಕಷ್ಟು ಗುಂಡುಗಳು ಹೋಗಿದಾವ, ಬಹಳಷ್ಟು ಹೋಗಿದಾವ. ಹೋದಂತ ಟೈಮಲ್ಲಿ ಒಂದು ಬುಲೆಟ್ ನೋಡಿಸ್ಬೇಕನ್ನಂತ ಕಾರಣದಿಂದ ನೋಡಿಸಿದಾರ. ಆದ್ರೆ ಇವೆಲ್ಲ ನೋಡಿದಂತ ಟೈಮಲ್ಲಿ ಅವ್ರನ್ನ ಸುಟ್ಟಾಕಿದಾರಲ್ಲ, ಇದಕ್ಕೆ ಯಾರು ಉತ್ತರ ಕೊಡ್ಬೇಕನ್ನಂಥದ್ದು ಅವ್ರು ನಾರಾ ಭರತ್ ರೆಡ್ಡಿ ಕೊಡ್ಬೇಕಾಗಿದೆ. ಅವರೇ ಮೇನ್ ಕಲ್ಪ್ರಿಟ್ ಅಲ್ಲ, ಅವ್ರು ನಾರಾ ಭರತ್ ರೆಡ್ಡಿ ಅವ್ರು ಕೊಡ್ಬೇಕಾಗಿದೆ. ಇದು ಕ್ಲಾರಿಫಿಕೇಶನ್. SP ರವಿಕುಮಾರ್ ಸಾಹೇಬ್ ಹೆಂಗ್ ಬೆದರಿಸಿದ್ರಿ ನೀವು? ಬೆದರಿಸಿರೋದು ಕೂಡ ನೀವು ಯಾರು ಬೆದರಿಸಿದ್ರೋ ಅದೆಲ್ಲ ಕೂಡ ರೆಕಾರ್ಡೆಡ್ ಇದೆ. ಯಾರು ನೀವೆಲ್ಲ ಕೂಡ ಹೆಂಗ್ ಫೋರ್ಸು ಸರ್ಪಗಾವಲು ಹಾಕಿ, ಮಾನವ ಸರ್ಪನ ಹಾಕಿ, ಮಾನವ ಸರ್ಪಳ ಅಂತಾರಲ್ಲ, ಮಾನವ ಸರ್ಪಳಿ, ಈ ಮಾನವ ಸರ್ಪಳಿ ಹಾಕಿ ನೀವು ಹೆಂಗ ಆ ಬಾಡಿಯನ್ನು ತಗೊಂಡೋಗಿ, ಇಲ್ಲ ಈ ಕಡೆ ಹೋದ್ರೆ ನೀವು ಉಣಿಕ್ಬೇಕಾಗುತ್ತೆ, ಈ ಕಡೆ ಬಂದ್ರೆ ಸುಡಬೇಕಾಗುತ್ತೆ ಅಂದೇಳಿ ಅಲ್ಲಿ ನೋಡ್ರಿ ಸಂಸ್ಕಾರ ಮಾಡುವಂತ ಟೈಮಲ್ಲಿ ನಮ್ಮ ಘಾಟಿನಲ್ಲಿ ರೂಪನಗುಡಿ ಇರುವಂತ ಘಾಟಿನಲ್ಲಿ ಒಂದ್ ಕಡೆ ಸುಡ್ತಾರ, ಒಂದ್ ಕಡೆ ಉಣಿಕ್ತಾರ. ಇಲ್ಲ ಉಣಿಕಕ್ಕೆ ಹೋಗ್ಬೇಡ್ರಿಂದ ಕುಣಿ ತೊಡಿ ಮುಚ್ಚಿಸಿದಾರ್ರಿ. ಅವ್ರ ತಾಯಿಯಂದ್ರೆ ಎಲ್ಲಾರು ಕೂಡ ಕೇಳ್ಕೊಂಡಾರ, ಸ್ವಾಮಿ ದಯವಿಟ್ಟು ನನ್ನ ತಂದೆಯವ್ರನ್ನ ನಾವು ಉಣಿಕಿವಿ, ಸುಡೋದು ನಮ್ ಸಂಪ್ರದಾಯ ಇಲ್ಲ ಅಂದ್ರೆ ಸುಟ್ಟಿ ಬಿಟ್ಟಾರ. ಹೆಂಗ್ ಸುಟ್ಟಿದಾರ ಅವರು? ತಂದೆ ಪಕ್ಕದಲ್ಲಿ ಇಡ್ಬೇಕಾದ, ತಂದೆ ಪಕ್ಕದಲ್ಲಿ ಇದು ಅಲ್ಲಿ ಬೇಕಾದ್ರೆ ಕುಣಿ ತೋಡಿದಾರ. ನಾನ್ ತಪ್ಪಾದ್ರಿಗಿನ ಕುಣಿ ತೋಡಿದಂತವ್ರು ಇದಾರ, ಕುಣಿ ತೋಡ್ತಾರ ನೋಡ್ರಿ. ಅವ್ರು ಒಂದು ಪಾಪ ಅಲ್ಲಿ ಇದ್ದಂತ ಏನಂತಾರ ಅವ್ರನ್ನ, ನಮ್ಮ ಶವಕಾಯಿಯವ್ರನ್ನ ಅದು ನಾವು ಸ್ಮಶಾನಗಾರರಂತ ಅವ್ರು ಕುಣಿ ತೋಡಿದಂತವ್ರು ಇದಾರ. ಅವ್ರು ಕೂಡ ಅದು ಕೂಡ ವಿಡಿಯೋ ಕೊಡ್ತೀನಿ ನಾನು, ಹೆಂಗಾಯ್ತು ಏನಾಯ್ತು ಹೆಂಗ್ ತೋಡಿದ್ರು ಎಲ್ಲ ಐತೆ ನನ್ನ ಹತ್ರ. ಅದಕ್ಕೋಸ್ಕರವಾಗಿ ಇದು ಕ್ಲಿಯರ್ ಆಗಿ ಇಂಟೆನ್ಷನಲಿ ಮರ್ಡರ್, ಇಂಟೆನ್ಷನಲಿ ಏನಂದ್ರೆಗಿನ ಅವರೇ ಸಾಯಿಸಿ ಅವರೇ ಕಾರ್ಯಕರ್ತ ನಮಗ್ ಕೊರಲು ಕಟ್ಟಬೇಕು, ನಮ್ಮ ರಾಜಕೀಯ ಭವಿಷ್ಯ ಅಂತ್ಯ ಮಾಡಬೇಕು ಅನ್ನಂತ ಕಾರಣದಿಂದ ಒಬ್ಬ ಅಮಾಯಕನ ಹತ್ಯೆ ಮಾಡಿದ್ದಾರೆ ಇವ್ರು ಕೊಲೆಗಡಕರು. ಈ ಕಾಂಗ್ರೆಸ್ಸಿನ ಕೊಲೆಗಡಕ ಸರ್ಕಾರ ಇದು. ಅದಕ್ಕೋಸ್ಕರವಾಗಿ ಒತ್ತಾಯ ಮಾಡ್ತೀನಿ ನಾನು, ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾರಾ ಭರತ್ ರೆಡ್ಡಿ ಅವರು ಮಿಸ್ ಆಗಬಾರದು, ಅವ್ರು ಅರೆಸ್ಟ್ ಆಗ್ಲೇಬೇಕು. ಯಾಕಂದ್ರೆ ಇವತ್ತು ಈ ಕೃತ್ಯ ಏನಿದೆನೋ ಜನ್ಮಕ್ಕೂ ಕೂಡ ಈ ಪಾಪವನ್ನು ತೊಳ್ಕೊಳಕ್ಕೆ ಯಾರಿಂದ ಕೂಡ ಸಾಧ್ಯ ಆಗಲ್ಲ. ಅಂತ ಕೃತ್ಯ ಮಾಡಿದಾನ ಆ ಮನುಷ್ಯ. ಒಬ್ಬ ಜೀವ ತೆಗೆದಾನ, ನಾಳೆ ಎಷ್ಟು ಮಂದಿನ ಜೀವ ತೆಗೆದು ಬಳ್ಳಾರಿಯಲ್ಲಿ ಇನ್ನ ಬಹಳಷ್ಟು ಷಡ್ಯಂತ್ರ ಮಾಡ್ತಾ ಇದ್ದಾನಂತ ಆ ಮನುಷ್ಯ. ಬೇರೆ ಬೇರೆಯವ್ರನ್ನ ಕೊಲ್ಲಿ ಅವರು ನಮ್ಮೆಲ್ಲ ಹಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾನಂತೆ. ಹಂಗ ಆಗಬಾರ್ದು ಭರತ್ ರೆಡ್ಡಿ. ರಾಜಕಾರಣ ಯಾವುದು ಶಾಶ್ವತ ಅಲ್ಲ. ಒಬ್ಬ ಮನುಷ್ಯ ಸೋಲ್ಲೇಬೇಕು ಭರತ್ ರೆಡ್ಡಿ. ನಾನು ಸೋಲ್ಬೇಕು, ನೀನು ಸೋಲ್ಬೇಕು. ಯಾರು ಗೆಲ್ಲಿಬೇಕೋ ಗೆಲ್ಲಿಲೇಬೇಕು, ಒಬ್ರು ಸೋಲ್ಬೇಕು, ಒಬ್ರು ಗೆಲ್ಲಿಲೇಕಿದ್ದು ಶಾಶ್ವತ ಅಲ್ಲ ನಮಗೆ. ನಾವೆಲ್ಲ ಕೂಡ ಈ ಭೂಮಿ ಮೇಲೆ ಬಂದಿರೋದು ದೇವರು ನಮ್ಮ ನಾಟಕ ಮಾಡಬೇಕು, ಎಲ್ಲಿ ತನಕ ನಾಟಕ ಮಾಡಬೇಕು ಅಲ್ಲಿ ತನಕ ನಾಟಕ ಮಾಡಬೇಕು. ಪುನಃ ಭಗವಂತ ಬಂದು ಆ ಯಮ ಬಂದಂತ ಟೈಮಲ್ಲಿ ನಾವ್ ಏನ್ ಕೊಟ್ರೆ ಕೂಡ ರೊಕ್ಕ ಐಶ್ವರ್ಯ ಅಂತಸ್ತು ಏನ್ ಕೊಟ್ರೆ ಕೂಡ ಫಲ, ಯಮ ಬಂದನಂದ್ರೆ ಅವ್ನ್ ಕರ್ಕೊಂಡೇ ಹೋಗ್ತಾನ. ಒಂದ್ ಜೀವ ತೆಗಿಯೋ ಅಧಿಕಾರ ದೇವರಿಗೆ ಬಿಟ್ರೆ ಯಾರಿಗಿಲ್ಲ. ಆ ರೀತಿ ನಾನು ಕೂಡ ಹೋರಾಟದಿಂದ ಬಂದಿನಿ ಭರತ್ ರೆಡ್ಡಿ ಅವರೇ. ಈ ತರ ಕೊಲೆಗಡಕ ರಾಜಕಾರಣ, ಈ ಕೊಲೆಗಳು ಮಾಡಿ ನಾನು ರಾಜಕಾರಣ ಬೆಳೆಸ್ಕೋಬೇಕು, ಡ್ರಗ್ ಮಾಫಿಯಾ ಮಾಡಬೇಕು, ಮಟಕ ದಂಧೆಗಳು ಮಾಡಬೇಕು, ನಾನು ಹೇಳಿದ್ದೆ ನಡಿಬೇಕು, ಫಿಡಲ್ ಸಿಸ್ಟಮ್ ನಡಿಬೇಕಂದ್ರೆ ಬಹಳ ದಿನ ಉಡೆಲ್ಲ. ಅದಕ್ಕೋಸ್ಕರವಾಗಿ ನಾನು ತೀವ್ರವಾಗಿ ಆಗ್ರಹಿಸಿದ್ದೀನಿ. ರವಿಕುಮಾರ್ ಸಾಹೇಬ್ರು, ಅಡಿಷನಲ್ SP ಸಾಹೇಬ್ರು ಇದಕ್ಕೆಲ್ಲ ಕೂಡ ಕಾರಣ. ಆ DSP ಸಾಹೇಬ್ರು, ಅಡಿಷನಲ್ SP ಸಾಹೇಬ್ರು ಅವರೆಲ್ಲ ಕೂಡ ಕಾರಣ ಆಗಿರೋ ಕಾರಣ SP ಸಾಹೇಬ್ರು ಅಂತ ಸಸ್ಪೆಂಡ್ ಮಾಡಿದ್ರಿ. ಇದೆಲ್ಲ ಕೂಡ ಬಂದು ಅವ್ರ ಹತ್ರ ಹೋಗಿ ಏನ್ ಹೇಳ್ತಾನ ಅಡಿಷನಲ್ SP ಸಾಹೇಬ್ರು, ನಿಮ್ಮ ಪರವಾಗಿಯೇ ಇದ್ದೀನಿ ಸರ್ ಅಂತಾನ. ಏನ್ ಕೊಲ್ತೀರ ಕೊಲ್ಲಿ ಬಿಡ್ರಿ ಅಂತಾರ.
ನಮ್ಮ ಕಡೆ ಬಂದು ನಿಮ್ಮ ಪರವಾಗೇ ಇದೀನಿ ಅಂತಾರ. ಅದು ಜಸ್ಟಿಸ್ ಅಲ್ಲ. ನಾವು ಕಾನೂನಿಗೆ ಒಂದ್ಸರಿ ವರದಿ ಹಾಕೊಂಡ ನಂತರ ಪ್ರಾಮಾಣಿಕವಾಗಿ ಇರ್ಬೇಕಾಗುತ್ತೆ. ಅವತ್ತು ಯಾವತ್ತನ ಸಿಚುವೇಶನ್ ನಮ್ ತಪ್ಪುತ್ತೆ, ನಮ್ ಖಾಕಿ ವರದಿ ಏನು ಇವತ್ತು ಲಾ ಅಂಡ್ ಆರ್ಡರ್ ನಮ್ ಕೈ ತಪ್ಪುತ್ತೆ ಅಂದ್ರಿಗಿನ ಅದು ಲಾ ಅಂಡ್ ಆರ್ಡರ್ ಕೈ ತಗೊಳ್ಳೋ ಸಲುವಾಗಿ ನಮ್ಮ ಕಾನೂನನ್ನ ರಕ್ಷಣೆ ಮಾಡ್ಕೊಂಡಂತ ಟೈಮಲ್ಲಿ ಯಾರ ರಾಜಕಾರಣಿಗಳು ಲೆಕ್ಕ ಮಾಡಬಾರ್ದು, ಯಾವ್ದನ್ನ ಲೆಕ್ಕ ಮಾಡಬಾರ್ದು. ಕಾನೂನನ್ನು ಕಾಪಾಡದಂತ ಅನೇಕ ಉದಾಹರಣೆಗಳು ನಾವು ನೋಡಿದ್ವಿ, ಅನೇಕ ಪ್ರಾಮಾಣಿಕವಾದಂತ ಪೊಲೀಸ್ ಅಧಿಕಾರಿಗಳನ್ನ ನಾವು ನೋಡಿದ್ವಿ. ಇದಕ್ಕೆಲ್ಲ ಕಾರಣ ರವಿಕುಮಾರ್ ಸಾಹೇಬರು, ನಾಡ ಭರತ್ ರೆಡ್ಡಿ ಅವರು, ಅವರೆಲ್ಲರೂ ಇರೋ ಕಾರಣ ಅವ್ರು ಅಮಾನತ ಆಗಬೇಕು, ಅವ್ರು ಜೈಲಿಗೆ ಕಳಿಸ್ಬೇಕನ್ನಂತ ಒತ್ತಾಯನ ಮಾಡ್ತೇನೆ.